ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ವ್ಲಾಗ್ನ ನೋಡಿ. ಇವತ್ತು ಗುಂಡಣ್ಣನಿಗೆ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. 1 ವರ್ಷದ್ದು 9 ತಿಂಗಳವರೆಗೂ ಇಂಡಿಯಾದಲ್ಲೇ ಇದ್ದಿದ್ದರಿಂದ ಅಲ್ಲಿ ಸಿಗೋವಂತಹ ಎಲ್ಲ ವ್ಯಾಕ್ಸಿನ್ನು ಹಾಕ್ಸಿದ್ದೆ. ಇಲ್ಲಿ 1 ವರ್ಷಕ್ಕೊಂದಿದೆ. ಇದನ್ನು ಹಾಕ್ಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ತೊಗೋಬೇಕು. ಇಲ್ಲಿ ವ್ಯಾಕ್ಸಿನ್ ಹಾಕಿಸ್ಬೇಕು ಅಂದರೆ 1 ಡೇ ಮುಂಚೆನೇ. ನಿನ್ನೆ ಅಪಾಯಿಂಟ್ಮೆಂಟ್ ತೊಗೊಂಡು ಇವತ್ತು 2 ಗಂಟೆಗೆ ಕೊಟ್ಟಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ. ಇಲ್ಲೊಂದು ತುಂಬ ಅಂದರೆ ತುಂಬಾ ಹೆವಿ ಬಿಸಿಲು. ಸಂಜೆ ಟೈಮು ಹೋಗೋದಕ್ಕಾಗಲ್ಲ, ಈಚೆ ಅಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗಿದೆ. ನನ್ನ ವಿಡಿಯೋನ ಯಾರ್ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ರೀ ನಿಮಗೂ. ಟ್ರಾಫಿಕ್ ಇದೆ, ಹಾಗಾಗಿ ಸ್ಟಾಪ್ ಆಗಿದೆ ಗಾಡಿ. ಗುಂಡಣ್ಣ ಏನು ಮಾಡ್ತಿದೀಯ ನೀನು? ಹಾಯ್ ಮಾಡು. ಹಾಯ್ ಹಾಯ್. ಹೆಂಗೆ ಕುಂತಿದ್ದಾನೆ ನೋಡಿ. ಗುಂಡಣ್ಣ ನೀನೇನದು ಮಗ? ಅಯ್ಯಯ್ಯೋ. ಗುಂಡಣ್ಣನಿಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಲಗಿದ್ದ, ಬೇಗ ಎಬ್ಬಿಸ್ಕೊಂಡು 1/4 ಗಂಟೆ ಮುಂಚೆನೇ ಇರಬೇಕು ಅಂತ ಇತ್ತಂತೆ. 2 ಗಂಟೆಗಿದೆ ಆಲ್ರೆಡಿ. ಟೈಮ್ 2 ಗಂಟೆ ಆಗೋಗ್ಬಿಟ್ಟಿದೆ. ನಾವು ಊಟ ಏನು ಮಾಡಿಲ್ಲ. ಗುಂಡಣ್ಣನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಮಗ? ಹೋಗ್ತಾ ಇದ್ದೀವಿ ಗುಂಡಣ್ಣ. ಇಲ್ಲಿ ಗಿಫ್ಟ್ ಮಾರ್ಕೆಟ್ ಅಂತ ಇದೆ ರೀ, ದೊಡ್ಡದೇನೆ. ಇಲ್ಗೇನಾ ಬಂದಿದ್ದು? ಅಲ್ಲಿದೆಯಲ್ಲ ಅಲೈನ್ ಫ್ಲವರ್ ಮಾರ್ಕೆಟ್, ಅದೇ ಥರ ಇದೆ ಇದೂನಾ. ರೀಚ್ ಆದ್ವಿ. ಇದೇನೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿರೋ ಅಂತಹ ಹಾಸ್ಪಿಟಲ್. ಪಾರ್ಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ ಕಾರ್ನ. ತುಂಬ ಕಾರ್ಗಳು ನಿಂತಿದೆ. ಇಲ್ಲ ಖಾಲಿ ಇತ್ತು. ನೋಡ್ಬಿಟ್ಟು ಹಾಕಿ, ಆಮೇಲೆ ಫೈನ್ ಏನಾದರೂ ಹಾಕ್ತಾರೆ. ಹೋಗೋಣ ಇರು ಮಗ. ಎಷ್ಟು ಬಿಸಿಲಿದೆ ಇಲ್ಲಂತೂ ಅಂತಂದರೆ 1 ಸೆಕೆಂಡ್ ಏನಾದರೂ ನಾವು ಬಿಸಿಲಲ್ಲಿ ನಿಂತ್ಕೊಂಡ್ವಿ ಅಂದರೆ ತಲೆ ಸುತ್ತಿ ಬಿತ್ತೋಗ್ಬಿಡ್ತೀವಿ ಅನ್ನೋ ರೇಂಜಿಗೆ ಬಿಸಿಲಿದೆ. ಸೊ ಗುಂಡಣ್ಣನ ಎತ್ಕೊಂಡು ಅವರು ಮುಂದೆ ಬೇಗ ಫಾಸ್ಟಾಗಿ ಹೋದರು. ಕ್ಲಿನಿಕ್ ಒಳಗಡೆ ಹೋದ ತಕ್ಷಣ ನಾವು ಈ ರೀತಿ ಟಿಕೆಟ್ ಮಿಷಿನಿಂದ ನಾವು ಟಿಕೆಟ್ನ ತೊಗೋಬೇಕಾಗುತ್ತೆ. ನಮ್ಮ ಎಮಿರೇಟ್ಸ್ ID ಕಾರ್ಡ್ನ ಅದರೊಳಗಡೆ ಇಟ್ಟರೆ ನಮಗೆ ಒಂದು ಟೋಕನ್ ಬರುತ್ತೆ, ಅದರಲ್ಲಿ ನಂಬರ್ ಇರುತ್ತೆ. ಅದನ್ನು ತೊಗೊಂಡು ನಾವು ಪೀಡಿಯಾಟ್ರಿಕ್ ಕ್ಲಿನಿಕ್ ಡಾಕ್ಟರ್ ಹತ್ರ ಹೋಗಬೇಕು ನಾವು ರಿಸೆಪ್ಷನ್ಗೆ. ಅದನ್ನು ತೊಗೊಂಡು ನಾವು ಹೋದ್ವಿ. ತುಂಬ ದೊಡ್ಡ ಕ್ಲಿನಿಕ್, ತುಂಬಾ ಚೆನ್ನಾಗಿದೆ. ಕ್ಲಿನಿಕ್ಗಳೇ ಎಷ್ಟು ದೊಡ್ಡದಾಗಿರುತ್ತೆ ಅಂತ ತೋರಿಸ್ತೀವಿ ನೋಡಿ. ಹೋದ ತಕ್ಷಣ ನನಗಂತೂ ನೋಡಿದ ತಕ್ಷಣ ಎಷ್ಟು ಕಲರ್ಫುಲ್ಲಾಗಿ ಇಟ್ಟಿದ್ದಾರೆ ನೋಡಿ, ಮಕ್ಳುಗಳ್ದಲ್ವಾ. ಸೊ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರಬೇಕು ಮಕ್ಳುಗಳಿಗೆ ಅಂತ ಹೇಳಿ ಫುಲ್ಲು ಅದು ಕ್ಲಿನಿಕ್ಕು ಕಲರ್ಫುಲ್ಲಾಗಿತ್ತು. ಆ ಸೆಷನ್ನು ಮಕ್ಕಳಿಗೆ ಅಂತ ಇನ್ಸೈಡಲ್ಲಿ ಈ ರೀತಿ ಕಲರ್ ಚೇರ್ಸ್ನ ಇಟ್ಟಿದ್ರು. ಹಾಗೆ TV ಆನ್ ಮಾಡಿ ಗೊಂಬೆಗಳದ್ದು ಚಾನೆಲ್ನ ಆನ್ ಮಾಡಿಬಿಟ್ಟಿದ್ರು. ಚಿಕ್ಕ ಪುಟಾಣಿ ಚೇರ್ಸ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಗುಂಡಣ್ಣ ಅಂತೂ ನೋಡಿದ ತಕ್ಷಣ ಫುಲ್ಲು ಎಕ್ಸೈಟ್ಮೆಂಟ್ ಆಗೋಗ್ಬಿಟ್ಟ. ನಿಜವಾಗ್ಲೂ UAE ಗೌರ್ನಮೆಂಟ್ ಮಾತ್ರ ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಎಷ್ಟು ನೀಟಾಗಿತ್ತಂತ ಅಂದರೆ ತುಂಬಾ ಚೆನ್ನಾಗಿತ್ತು ಕ್ಲಿನಿಕ್ಕು. ಗುಂಡಣ್ಣನ ನಾವು ಕೂಡ ಅಲ್ಲಿ ಚೇರ್ ಮೇಲೆ ಬಿಟ್ವಿ. ಅವ್ನು ಸ್ವಲ್ಪ ಆಟ ಆಡಲಿ ಅಂತ ತುಂಬ ಖುಷಿಪಟ್ಟ. ನನ್ನ ಗುಂಡಣ್ಣನಿಗೆ ಈ ರೀತಿ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ತುಂಬಾ ನಿಜವಾಗ್ಲೂ ಎಕ್ಸೈಟ್ಮೆಂಟಾಗಿ ಖುಷಿಯಾಗಿ ಕೆಳಗಡೆ ಎಲ್ಲ ಓಡಾಡ್ತಾನೆ.
ಹಿಡ್ಕೊಂಬ ಇಲ್ಲಿ ಈ ಚೇರ್ ಮೇಲೆ ಕುತ್ಕೋ ಬಾ ಈ ಚೇರ್ ಮೇಲೆ ಕೂರು ಬಾ ಬಾ ಈ ಚೇರ್ ಮೇಲೆ ಬಾ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆರ್ಟ್ ಸಿಂಬಲ್ ಇದೆ ಚೇರ್ ಬಾ ಇಲ್ಲಿ ಬಾಬಿಟ್ಟು ಬಾ ಮಗ ನೋಡ್ತಿದ್ದಾನೆ ಇಷ್ಟ ನೋಡ್ತೀನಿ ನಾನು ಮಾಡ್ತೀನಿ ವಿಡಿಯೋ ಬಾ 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 ಕಂಡಣ್ಣ ಅದು ಬಿಟ್ಟು ಬಾ ಚೇರ್ ಬಿಟ್ಟು ಬಾ ಹೋಗಿ ಯಾ ಖುಷಿ ಆಗ್ತಿದೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದಾನೆ ಬಾ ಇಲ್ಲಿ ಸಪೋರ್ಟ್ ಮಾಡ್ತಾರಪ್ಪ ಗವರ್ನಮೆಂಟ್ ಬಾ ನಡ್ಕೊಂಡು ಬಾ ಮುಂದೆ ಬಾ ಹಾಗೆ ನರ್ಸ್ಗಳು ತಾಯಿ ಕಾರ್ಡ್ನಲ್ಲಿ ಯಾವ್ದ್ಯಾವ್ದು ವ್ಯಾಕ್ಸಿನ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ತಿದ್ರು. ಅದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರೋದ್ರಿಂದ ಅವರಿಗೆ ಪಂಚು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅವರಿಗೆ ಅರ್ಥ ಆಗಲ್ಲ ಅಲ್ವಾ ಕನ್ನಡ. ಹಾಗಾಗಿ ಇವಾಗ ನಿನಗೆ 2 ಇಂಜೆಕ್ಷನ್ ಹಾಕ್ತಾರೆ ಬಾ 2 ಇಂಜೆಕ್ಷನ್ನು ಓಡಾಡ್ತಿದ್ದಾನೆ. ಇದೆಲ್ಲ ಎಂಟ್ರಿ ಮಾಡ್ಕೊಂಡ್ರಾ? ವ್ಯಾಕ್ಸಿನೇಷನ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟು ಗುಂಡಣ್ಣಂದು ಹೈಟು ಮತ್ತು ವೆಯ್ಟು ಹಾಗೆ ಫೀವರ್ ಇದೆಲ್ಲ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ನರ್ಸು ಒಳಗಡೆ ಕರ್ಕೊಂಡ್ರು. ಇವತ್ತು ಗುಂಡಣ್ಣಂಗೆ ವ್ಯಾಕ್ಸಿನ್ ಕ್ಯಾನ್ಸಲ್ ಹಂಗಾದ್ರೆ ಫೀವರ್ ಇರೋದಕ್ಕೆ. ಮೂಗಲ್ಲಿ ನಾನು ಬ್ಲಡ್ ಏನೋ ಫಸ್ಟು ಕೊಟ್ಟರು ವ್ಯಾಕ್ಸಿನ್ ಅಂದ್ಕೊಂಡು ಹತ್ತಿದ್ದು ನೋಡಿ. ನನಗಂತೂ ನಿಜ ಗೊತ್ತೇ ಇರಲಿಲ್ಲ ನನ್ನ ಗುಂಡಣ್ಣನಿಗೆ ಫೀವರ್ ಲೈಟಾಗಿ ಬಂದಿದೆ ಅಂತ. ಬೆಳಗ್ಗೆಯಿಂದ ಸ್ವಲ್ಪ ಡಲ್ಲಾಗಿದ್ದ, ಯಾಕೆ ಅಂದ್ಕೊತಿದ್ವಿ. ಸೊ ವ್ಯಾಕ್ಸಿನೇಷನ್ ಕ್ಯಾನ್ಸಲ್ ಆಯಿತು ಫೀವರ್ ಇದೆ ಅಂತ. ಇಲ್ಲಿ ನೋಡಿ ಈ ರೀತಿ ಕಾರ್ಡ್ನ ಕೊಟ್ಟಿದ್ದಾರೆ. ಆಲ್ರೆಡಿ 9 ಮಂತ್ಸ್ವರೆಗೂ ಯಾವುದ್ಯಾವುದು ವ್ಯಾಕ್ಸಿನೇಷನ್ ಆಗಿದೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಅವ್ರ ಕಾರ್ಡ್ನಲ್ಲಿ. ಇವಾಗ ನೆಕ್ಸ್ಟು ಗುಂಡಣ್ಣನಿಗೆ ಇವಾಗ ಹಾಕಿಸ್ಬೇಕಾಗಿರೋದು 12 ತಿಂಗಳದು 1 ವರ್ಷದ್ದು. ಅದಾದಮೇಲೆ 1.5 ವರ್ಷಕ್ಕೊಂದಿದೆ. ಇನ್ನು ನೆಕ್ಸ್ಟು ಯಾವುದ್ಯಾವುದಿದೆ ಅಂತ ಇದೆ. ಅದು ಸ್ಕೂಲ್ನಲ್ಲೇ ಕೊಡ್ತಾರೆ ವ್ಯಾಕ್ಸಿನೇಷನ್ ಅಂತ ಇದೆ. ಇಲ್ಲಿ ಸ್ಕೂಲ್ಗೆ ಜಾಯಿನ್ ಮಾಡಿದ ಮೇಲೆ ಡಾಕ್ಟರು ಗುಂಡಣ್ಣನ ಚೆಕಪ್ ಎಲ್ಲ ಮಾಡಿ ರಿಪೋರ್ಟ್ ಬಂದಮೇಲೆ ಏನಿಲ್ಲ, ನಾರ್ಮಲ್ ಫೀವರ್ ಅಷ್ಟೇ ಅಂತ ಸಿರಪ್ಗಳನ್ನ ಹಾಕಿ ಸರಿ ಹೋಗುತ್ತೆ 2 ಡೇಸ್ ಅಂತ ಕೊಟ್ಟರು. ನಾವು ಕೂಡ ಟಿಕೆಟ್ನ ತೊಗೊಂಡು ಫಾರ್ಮಸಿ ವೆಯ್ಟ್ ಮಾಡ್ತಿದ್ವಿ. ಗುಂಡಣ್ಣನಿಗೆ ವ್ಯಾಕ್ಸಿನ್ ಹಾಕ್ಸೋದಕ್ಕಾಗಲಿಲ್ಲ. ಅವನಿಗೆ ಲೈಟಾಗಿ ಸ್ವಲ್ಪ ಫೀವರ್ ಇದೆ ಅಂತ ಹೇಳಿ ಸಿರಪ್ ಹಾಕ್ಬಿಟ್ಟು ಕಳಿಸಿದ್ರು. ನೆಕ್ಸ್ಟ್ ವೀಕ್ನಲ್ಲಿ ಮತ್ತೆ ಹೋಗಬೇಕು ವ್ಯಾಕ್ಸಿನ್ ಹಾಕ್ಸೋದಕ್ಕೆ. ಸೊ ಅಲ್ಲಿಂದ ಹಾಗೆ ಶಫೀರ್ ಮಾಲ್ಗೆ ಹೋಗಿ ಮಾರ್ಕೆಟ್ಗೆ ಸ್ವಲ್ಪ ತರಕಾರಿಗಳೇನೂ ಇರಲಿಲ್ಲ, ಖಾಲಿಯಾಗಿತ್ತು. ಕಾಳುಗಳೆಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟಿದ್ದೀವಿ. ಅವ್ನಿಗೊಂದು ಬಾಳೆಹಣ್ಣು ಎತ್ಕೊಂಡಿದ್ದಲ್ಲ ಹಾಗೇ ತಿನ್ನಿಸ್ದೆ. ಊಟ ಮಾಡಿಕೊಂಡೇ ಕರ್ಕೊಂಡು ಹೋಗಿದ್ವಿ ಗುಂಡಣ್ಣನಿಗೆ. ನಾವಿನ್ನೂ ಊಟ ಮಾಡಿಲ್ಲ. ಟೈಮ್ ಆಲ್ಮೋಸ್ಟ್ 5 ಗಂಟೆ ಆಗ್ತಿದೆ. ಅದಕ್ಕೆ ಸ್ವಲ್ಪ ಅಡುಗೆನೂ ಏನೂ ಮಾಡಿರಲಿಲ್ಲ. ಸೊ ಇಲ್ಲೇ ಸ್ವಲ್ಪ ಪಾರ್ಸೆಲ್ ತೊಗೊತೀನಿ ಅಂತ ಹೇಳಿ ಪಂಚು ಹೋಗಿದ್ದಾರೆ. ನಾನು ಕಾರ್ ಒಳಗಡೆ ಕೂತ್ಕೊಂಡಿದ್ದೀನಿ. ಗುಂಡಣ್ಣನೇ ಎತ್ಕೊಂಡು ಹೋದ್ರು, ತೋರಿಸ್ತೀನಿ ರೀ ನಿಮಗೆ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಕಾಣಿಸ್ತಿದೆ ಅನ್ಕೊತೀನಿ. ಬೆಸ್ಟ್ ಬಿರಿಯಾನಿ ರೆಸ್ಟೋರೆಂಟ್ ಅಂತ. ಅದಕ್ಕೆ ವೆಜ್ ಬಿರಿಯಾನಿ ಸಿಕ್ಕಿದ್ರೆ ತೊಗೊಂಬನ್ನಿ ಅಂತ ಹೇಳಿ ಕಳಿಸ್ದೆ. ಹೋಗಿದ್ದಾರೆ ಅವರು. ನಾನು ಕಾರ್ ಒಳಗಡೆ ಕೂತ್ಕೊಂಡಿದ್ದೀನಿ. ಎಷ್ಟು 1:15ಗೆ ಮನೆಯಿಂದ ಹೊರಟಿದ್ದು ನಾವು. ಟೈಮ್ 5 ಗಂಟೆ ಆಗ್ತಿದೆ. ಅಲ್ಲಂತೂ ಜನ ಎಲ್ಲ ತುಂಬ ಇರಲಿಲ್ಲ ಕ್ಲಿನಿಕಲ್ಲಿ. ಬಟ್ ಆದ್ರೂ ಸ್ವಲ್ಪ ಫೀವರ್ ಇದೆ ಅಂತ ಚೆಕ್ ಮಾಡಿ, ಆಮೇಲೆ ಪಾಪುದೆಲ್ಲ ವ್ಯಾಕ್ಸಿನೇಷನ್ ಕಾರ್ಡ್ ತಾಯಿ ಕಾರ್ಡೆಲ್ಲ ಚೆಕ್ ಮಾಡಿ ಅವ್ರು ಎಂಟರ್ ಮಾಡಿಕೊಂಡು ನಮಗೆ ಎಂಟ್ರಿ ಮಾಡಿಕೊಟ್ಟು ತುಂಬಾ ಲೇಟಾಗಿ ಹೋಗ್ಬಿಡ್ತು. ಇಷ್ಟೊತ್ತಾಯಿತು. ಬಟ್ ಆದ್ರೂ ವ್ಯಾಕ್ಸಿನ್ ಅದೇ ಪಾಪುಗೆ ಲೈಟಾಗಿ ಅಂದರೆ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಇದ್ದ. ನಾವು ಫೀವರ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಲೈಟಾಗಿ ಫೀವರ್ ಇದೆ. ಬಂದರು ತೋರಿಸ್ತೀನಿ ನೋಡಿ. ಅವರು ಹೇಳ್ಬಾ ಡ್ಯಾನ್ಸ್ ಮಾಡು. ಪಾರ್ಸೆಲ್ ತೊಗೊಳ್ತಿದ್ದೀವಿ. ಅದಕ್ಕೆ 3 ಜನನೂ ಕೂತ್ಕೊಂಡು ಕಾರಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಗುಂಡಣ್ಣನಿಗೆ ಒಂದು ಬಾಳೆಹಣ್ಣು ತಗೊಬಂದಿದ್ದೆ, ತಿನ್ನಿಸ್ದೆ. ಅವನಿಗೂ ಮನೇಲಿ ಹೌದು ಸಿಕ್ಕಾಬಟ್ಟೆ ಶೆಕೆ ಇದೆ ಫ್ರೆಂಡ್ಸ್. ಊರಲ್ಲಾದ್ರೂ ಅಟ್ಲೀಸ್ಟ್ ಮಳೆನಾದರೂ ಆಗುತ್ತೆ. ಇಲ್ಲಿ ಮಳೆನೂ ಇಲ್ಲ, ಏನಿಲ್ಲ.
ನಾನೇನು ಗುಂಡಣ್ಣ ಮ್ಯೂಟ್ ಮಾಡಲ್ಲ, ನಿಮ್ಮ ಅಪ್ಪಂದು ವಾಯ್ಸ್ ಕೂಡ ಹಾಕ್ತೀನಿ ಇದ್ರಲ್ಲಿ. ಗುಂಡಣ್ಣ ನಿದ್ದೆ ಬಂದು ಹೋದ್ರು. ಮತ್ತೆ ಫೈನಲಿ ಮನೆಗೆ ಬಂದ್ವಿ ಗಾಯ್ಸ್. ಬಂದು ಊಟ ಮಾಡ್ತಾಯಿದ್ದೀನಿ. ಪಾರ್ಸೆಲ್ ತೊಗೊಂಬಂದಿದ್ವಿ, ವೆಜ್ ಬಿರಿಯಾನಿ ತೊಗೊಂಬಂದಿದ್ರು 2 ಪ್ಲೇಟು. ಸೊ ಅದ್ರ ಜೊತೆ ಈ ರೀತಿ ನೋಡಿ ಹಪ್ಳಗಳು ಕೊಟ್ಟಿರ್ತಾರೆ, ಮತ್ತು ಸ್ವಲ್ಪ ಮೊಸರು ಕೂಡ ಕೊಟ್ಟಿದ್ದರು, ಮತ್ತು ಸೌತೆಕಾಯಿ, ಕ್ಯಾರೆಟು, ಒಂದು ದಪ್ಪದು ನಿಂಬೆಹಣ್ಣು ಕೊಟ್ಟಿರ್ತಾರೆ. ಈ ರೀತಿ ಯಾವುದೋ ಒಂದಿದು ಸೊಪ್ಪು, ನನಗಿದು ಇಷ್ಟ ಆಗೋಲ್ಲ, ಪ್ರತಿ ಸಲ ಇಲ್ಲಿ ಕೊಡ್ತಾರೆ. ಸೊ ಊಟ ಮಾಡಬೇಕು, ತುಂಬ ಹೊಟ್ಟೆ ಹಸಿವಾಗಿದೆ, ಟೈಮ್ ಬೇರೆ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಟೇಸ್ಟು. ಗುಂಡಣ್ಣನಿಗೆ ಒಂದು ಸಿರಪ್ ಸಿಕ್ಕಿರಲಿಲ್ಲ ಅಲ್ಲಿ ಹೋಗಿದ್ದಂಥ ಕ್ಲಿನಿಕ್ಕಲ್ಲಿ, ಹಾಗಾಗಿ ಇವಾಗ ಒಂದು ಹಾಕ್ಬೇಕಿತ್ತು ಅವನಿಗೆ. ಸೊ ಮನೆ ಹತ್ರ ಒಂದು ಫಾರ್ಮಸಿ ಇದೆ, ಅಲ್ಲಿ ಕೇಳಿದ್ವಿ, ಅಲ್ಲೂ ಸಿಗಲಿಲ್ಲ. ಅದಕ್ಕೆ ಇವಾಗ ನೋಡ್ರಂಚು ಇಲ್ಲೊಂದು ಟೌನ್ ಒಳಗಡೆ ಬಂದಿದೆ, ಯಾವುದೋ ಸಿಟಿ ಒಳಗಡೆ, ಹಂಗೆ ಬಂದ್ವಿ. ಇಲ್ಲೂ ಕೂಡ ಸಿಕ್ಕಿಲ್ಲ ಅನಿಸುತ್ತೆ. ಮೇ ಬಿ ಇವಾಗ ಅಲೈನ್ ಮಾಲ್ ಹತ್ರ ಹೋಗಬೇಕು ನಾವು, ಅಲ್ಲಿ ಹೋಗಿ ನೋಡಬೇಕು. ಗುಂಡು ಅಲ್ಲಿಗೆ ಹೋಗೋಣ ನಡೀರಿ, ಹಂಗಾದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಏನು. 2 ಫಾರ್ಮಸಿನಲ್ಲಿ ನೋಡಿದ್ವಿ, ನಮಗೆ ಬೇಕಾಗಿರೋದು ಗುಂಡಣ್ಣನಿಗೆ ಸಿರಪ್ ಸಿಗಲಿಲ್ಲ. ಸೊ ಹಾಗಾಗಿ ಓಕೆ, ನಮ್ಮ ಮನೆ ಹತ್ರ ಜಿಮ್ಮಿ ಮಾಲ್ ಇದೆ, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ಜಿಮ್ಮಿ ಮಾಲ್ ಒಳಗಡೆ 2 ಫಾರ್ಮಸಿ ಇದೆ, ಅದರಲ್ಲಿ ಒಂದರಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಓಕೆ ನೋಡೋಣ ಅಂತ ಹೋದ್ವಿ. ಚಾಕ್ಲೇಟ್ ಎಲ್ಲ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿಟ್ಟಿದ್ದಾರೆ ಮಕ್ಳುಗಳು ಬಂದ ತಕ್ಷಣ. ಗುಂಡಣ್ಣ ಮನೇಲೇ ಬೇಕಾದಷ್ಟಿದೆ ಚಾಕ್ಲೇಟು, ಇಲ್ಲಿ ಎತ್ಕೊತಿದ್ದಾನೆ ಗುಂಡಣ್ಣ. ಎಲ್ಲೋದ್ರೂ ಗುಂಡಣ್ಣ ಎತ್ಕೋ ಗುಂಡಣ್ಣ, ಇಲ್ಲಿ ಬನ್ನಿ ನಡ್ಕೊಂಡು, ಇಲ್ಲಿ ಬಾ ಬಂಗಾರು. ಗುಂಡು ಡಾಕ್ಟರ್ ಏನೋ ನನ್ನ ಮಗನಿಗೆ ಫೀವರ್ ಇದೆ ಅಂತ ಹೇಳಿದ್ರು. ನಮಗಂತೂ ನಿಜ ಡೌಟು, ಅವನಿಗೆ ಫೀವರ್ ಇದೆಯಾ ಅಂತ. ಮನೆಗೆ ಬಂದು ಕೂಡ ನಾವು ಮಿಷಿನಲ್ಲಿ ಚೆಕ್ ಮಾಡಿದ್ವಿ. ಸೊ ಅವನಿಗೆ ಫೀವರ್ ಇಲ್ಲ ಅಂತಲೇ ತೋರಿಸ್ತು. ಮೇ ಬಿ ಲೈಟ್ ಫೀವರ್, ಇನ್ಸೈಡಲ್ಲಿ ಒಳಜೋರು ಥರ ಇತ್ತು ಅನಿಸುತ್ತೆ. ಸ್ವಲ್ಪ ಡಲ್ಲಾಗಿ ಕೂಡ ಇದ್ದ. ಆಮೇಲೆ ನೈಟ್ ಆದಮೇಲೆ ಆ್ಯಕ್ಟಿವ್ ಆದ ಅವನು. ಸೊ ಬಟ್ ಆದ್ರೂ ಡಾಕ್ಟರ್ ಹೇಳಿದ್ಮೇಲೆ ಒಂದು 2 ಡೇಸ್ ಸಿರಪ್ ಹಾಕಬೇಕಲ್ವ. ಸಿರಪ್ನ ತೊಗೊಂಡು ಹಾಗೆ ಡೈರೆಕ್ಟಾಗಿ ನಾವು ಮನೆಗೆ ಹೋದ್ವಿ. ಗುಂಡಣ್ಣನಿಗೆ ಸ್ವಲ್ಪ ಮಲಗಿಸ್ಬಿಡೋಣ ಬೇಗ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.